ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಹಾಲಿನ ಪುಡಿಯಿಂದ ಪೇಡನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಈಗ ಒಂದು ಪ್ಯಾನ್ನ ತಗೊಳ್ಳೋಣ. ಆ ಪ್ಯಾನ್ಗೆ 1 ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ಇದು ಅಂಗನವಾಡಿಲಿ ಕೊಟ್ಟಿರೋಂಥ ಹಾಲಿನ ಪುಡಿ. ಮತ್ತು ಇದಕ್ಕೆ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೇ ಕಪ್ನಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಅದೇ ಕಪ್ನಲ್ಲಿ 3/4 ಕಪ್ ಆಗುವಷ್ಟು ಹಾಲನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಸೇರಿಸಾದ ನಂತರ ಚೆನ್ನಾಗಿ 1 ಗಂಟಿಲ್ದ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಗಂಟು ಕೂಡ ಇರಬಾರ್ದು. ಆ ಥರ ನೀಟಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಲೆ ಮೇಲೆ ಇಕ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ತಿರಿಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇದನ್ನು ಮಾಡಬಾರ್ದು, ಯಾಕಂದರೆ ತಳ ಸೀದೋಗುತ್ತೆ, ಪೇಡ ಚೆನ್ನಾಗಿ ಆಗಲ್ಲ. ನೋಡಿ, ಈಗ ಇದನ್ನು ಕೈ ಬಿಡದಂತೆ ಒಂದು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ತಿರಿಬೇಕು. ಈ ಪೇಡ ಮಾಡೋದಕ್ಕೆ ಜಾಸ್ತಿ ತುಪ್ಪದ ಅವಶ್ಯಕತೆ ಇರಲ್ಲ. 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಬೇಕಾಗುತ್ತಷ್ಟೇ. ಕೇವಲ 4 ಅದ್ಭುತವಾದ ಬೇಕರಿ ಸ್ಟೈಲ್ ಪೇಡನ ಮಾಡ್ಬೋದು. ಹಾಲು, ತುಪ್ಪ, ಹಾಲಿನ ಪುಡಿ, ಸಕ್ಕರೆ ಇಷ್ಟಿದ್ರೆ ಸಾಕು. ನೋಡಿ, ಈಗ ಇದು ಮಳ್ತಾ ಇದೆ. ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ನಾನು ಸ್ಪೀಡ್ ಮಾಡ್ಕೊಂಡಿದ್ದೀನಿ. ನಿಮಿಷ ಆದ ನಂತರ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಮತ್ತೆ 1 ಸ್ಪೂನ್ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ತಿರಿಬೇಕು. 20 ನಿಮಿಷ ಕಂಟಿನ್ಯೂಸ್ ಆಗಿ ಅದು ತಿರಿತಾನೆ ಇರಬೇಕು. ನೋಡಿ, ಈಗ ಇದು ಕಲರ್ ಚೇಂಜ್ ಆಗಿದೆ, ಗಟ್ಟಿ ಬಂದಿದೆ. ಇದು ಚಿಕ್ಕ ಪ್ಯಾನ್ನ ತಗೊಂಡು ಅದಕ್ಕೆ ತುಪ್ಪನ ನೀಟಾಗಿ ಸವರ್ಕೋಬೇಕು. ಮಾಡಿಕೊಂಡಂಥ ಪೇಡದ ಮಿಶ್ರಣನ ನೀಟಾಗಿ ಹಾಕ್ಕೋಬೇಕು. ಎಲ್ಲ ಫುಲ್ ಹಾಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕೈ ಸಹಾಯದಿಂದ ನೀಟಾಗಿ ಅದನ್ನು ಸೆಟ್ ಮಾಡಬೇಕು. ಈ ಥರ ಸೆಟ್ ಮಾಡೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಟೇಸ್ಟ್ ಅಂತೂ ಸೇಮ್ ನೀವು ಬೇಕ್ರಿಯಲ್ಲಿ ತಿಂತೀರಲ್ಲ ಅದೇ ಥರ ಇರುತ್ತೆ. ನೋಡಿ ಸ್ನೇಹಿತರೆ, ಈಗ ಇದನ್ನು ಫುಲ್ಲು ನೀಟಾಗಿ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡಿ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಫ್ರಿಜ್ ಇಲ್ಲ ಅಂದರೆ ಹಾಗೆ ಒಂದು 2 ಅವರ್ಸ್ ಈಚೆ ಇಡ್ಬೋದು. ಈಗ ಅರ್ಧ ಗಂಟೆ ಆದಮೇಲೆ ನೀಟಾಗಿ ಸೆಟ್ ಆಗಿದೆ. ಇದನ್ನು ಚಾಕು ಸಹಾಯದಿಂದ ಸುತ್ತ ಬಿಡಿಸಿ ನೀಟಾಗಿ ಒಂದೊಂದೇ ಉಂಡೆಗಳನ್ನ ಕೈ ಸಹಾಯದಿಂದ ಕಟ್ಕೊಂಡು ಈ ಥರ ಇಟ್ಕೋಬೇಕು. ನಾನು ಮಾಡಿರೋಂಥ ಎಲ್ಲ ಪೇಡನೂ ನಾನು ಇದೇ ಥರ ರೆಡಿ ಮಾಡ್ಕೋತಾ ಇದ್ದೀನಿ. 1 ಕಪ್ ಹಾಲಿನ ಪುಡಿಯಿಂದ ಮನೆ ಮಂದಿ ಎಲ್ಲ ಕೂತಿ ತಿನ್ಬೋದಾದಷ್ಟು ಹಾಲಿನ ಪೇಡನ ಇಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ನಾನು ಅಲಂಕಾರಕ್ಕೆ ಅಂತ ಪಿಸ್ತಾನ ಬಿಡಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಂದೊಂದೇ ಸ್ಲೈಸ್ನ ಒಂದೊಂದೇ ಉಂಡೆಗಳ ಮೇಲೆ ಇಡ್ತಾ ಇದ್ದೀನಿ. ನೋಡೋಕ್ಕೆ ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಟೇಸ್ಟ್ ವೈಸು ಸೂಪರಾಗಿರುತ್ತೆ. ಒಂದ್ಸಲ ಆದರೂ ಇದನ್ನು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಲಿನ ಪುಡಿಯಿಂದ ಮಾಡಿರೋಂಥ ಪೇಡ ರೆಡಿಯಾಗಿದೆ. ತಿನ್ನೋಕೆ ನೀವು ರೆಡಿ ಇದ್ದೀರಾ ತಾನೇ? ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.